ಸರ್ಕಾರಿ ಶಾಲೆ ಶೌಚಾಲಯದ ಕರ್ಮಕಾಂಡ. ಶೌಚಾಲಯವಿಲ್ಲದೆ ಮಕ್ಕಳ ನಿತ್ಯ ಪರದಾಟ. ವೀಕ್ಷಕರೇ, ಇದು ಸರ್ಕಾರಿ ಶಾಲೆ ಶೌಚಾಲಯವೋ ಅಥವಾ ಸಾರ್ವಜನಿಕ ಶೌಚಾಲಯವೋ, ಬಳಕೆ ಆಗದಿರೋ ಶೌಚಾಲಯವೋ ಗೊತ್ತಾಗ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬ! ಶಾಲೆ ಶಿಕ್ಷಕರು, SDMC, CRP, BEO, DDPI ಕನಿಷ್ಠ ಒಂದು ಕ್ಷಣ ಯೋಚನೆ ಮಾಡಿ. ಹೌದು, ಸಾಲಿಗ್ರಾಮ ಪಟ್ಟಣದ ರಾಮನಾಥಪುರ ರಸ್ತೆಯಲ್ಲಿರುವ ಸರ್ಕಾರಿ ಶಾಲೆಗೆ ಭೇಟಿ ನೀಡಿದಾಗ ಇವೆಲ್ಲ ಸರ್ಕಾರಿ ಶಾಲೆ ಶೌಚಾಲಯಗಳೇ ಎಂದು ಆಶ್ಚರ್ಯಪಟ್ಟಿದ್ದು ಉಂಟು. ಶೌಚಾಲಯವಿದ್ದರೆ ನೀರಿಲ್ಲ, ನೀರಿನ ವ್ಯವಸ್ಥೆ ಇದ್ದರೆ ಶೌಚಾಲಯವಿಲ್ಲ, ಎರಡೂ ಇದ್ದರೆ ನಿರ್ವಹಣೆ ಇಲ್ಲ, ಹೀಗೆ ಒಂದಿದ್ದರೆ ಮತ್ತೊಂದಿಲ್ಲ ಎನ್ನುವ ಸ್ಥಿತಿಯಲ್ಲಿರುವ ಈ ಶಾಲೆ ಒಮ್ಮೆ ನೋಡಿ ಬಂದಾಗ ಅಲ್ಲಿನ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಂಕಟ ಯಾರಿಗೂ ಬೇಡ ಅನಿಸುತ್ತೆ. ಕೋವಿಡ್ ಪ್ರಕರಣಗಳಲ್ಲಿ ಅದೆಷ್ಟೇ ಜಾಗೃತಿ ಮೂಡಿಸಿದರೂ ಶಾಲೆಗಳಲ್ಲಿ ಶುಚಿತ್ವಕ್ಕೆ ಸಿಗಬೇಕಾದ ಆದ್ಯತೆ ಸಿಗದೇ ಇರುವುದು ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಸರ್ಕಾರಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಶೌಚಾಲಯಗಳ ಸೌಲಭ್ಯ ನಿರ್ವಹಣೆಯಲ್ಲಿ ಯಾವುದೇ ಲೋಪಕ್ಕೆ ಆಸ್ಪದ ನೀಡಬಾರದು ಎಂದು 2012 ಸೆಪ್ಟೆಂಬರ್ 5ರಂದು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದರೂ ಎಂದಿಗೂ ಶೌಚಾಲಯಗಳಿಗೆ ನೀರಿನ ಪೂರೈಕೆ ಇರದಿರುವ ಸ್ಥಿತಿ ಇದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ಉಲ್ಲೇಖಿಸಿ ಶಿಕ್ಷಣ ಇಲಾಖೆಯು ಪ್ರತಿ ಶೈಕ್ಷಣಿಕ ಜಿಲ್ಲೆಯ DDPI, BEO, ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು, SDMCಗೆ ಆಗಾಗ್ಗೆ ಸುತ್ತೋಲೆಗಳ ಮೂಲಕ ಶುದ್ಧ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯ ಸೌಲಭ್ಯ ಒದಗಿಸುವಲ್ಲಿ ಯಾವುದೇ ಲೋಪವಾಗದಂತೆ ನೋಡಿಕೊಳ್ಳುವಂತೆ ಸೂಚಿಸುತ್ತಿದೆ. ಆದರೂ ಈ ಶಾಲೆಯಲ್ಲಿ ಅದು ಪಾಲನೆ ಆಗ್ತಾ ಇಲ್ಲ. ಕಳೆದ ವರ್ಷವಷ್ಟೇ ನಿರ್ಮಾಣವಾದ ಈ ಶೌಚಾಲಯವನ್ನು ಕಾಪಾಡಿಕೊಳ್ಳದೇ ಇರುವುದು ದುರಂತ. ಈ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಕೂಡಲೇ ಕ್ರಮ ವಹಿಸಬೇಕು ಎಂದು ಪೋಷಕರ ಮನವಿಯಾಗಿರುತ್ತೆ. RJ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ.